ನಮಸ್ಕಾರ ಸ್ನೇಹಿತರೆ, ಕನಿಷ್ಕಾಸ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಕ್ಯಾಪ್ಸಿಕಮ್ ಮತ್ತು ಆಲೂ ಪುಡಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇದು ಚಪಾತಿಗೆ ಒಳ್ಳೆ ಕಾಂಬಿನೇಷನ್. ಈರುಳ್ಳಿ ಟೊಮೆಟೊ ಏನು ಬಳಸ್ತೇನೆ ಈ ಪಲ್ಯ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಥರ ಪಲ್ಯನೂ ನಾವು ಮಾಡ್ತೀವಿ, ಆದರೆ ಕ್ಯಾಪ್ಸಿಕಮ್ ಆಲೂ ಹೇಗೆ ಪಲ್ಯ ಮಾಡೋದು ಅಂತ ಒಮ್ಮೆ ನೋಡೋಣ ಬನ್ನಿ. ಮೊದಲು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ, ಎಣ್ಣೆ ಕಾದ ನಂತರ ಒಂದೆರಡು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಇದಕ್ಕೆ ಒಗ್ಗರಣೆಗೆ ಜೀರಿಗೆ ಮಾತ್ರ ಬಳಸ್ತೀವಿ ನಾವು. ತುಂಬ ರುಚಿಯಾಗಿರುತ್ತೆ ಇದು ಪಲ್ಯ, ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಈ ರೀತಿ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ನ ಉದ್ದುದಕ್ಕೆ ತೆಳುವಾಗಿ ಹೆಚ್ಕೋಬೇಕು. ನಾವು ಉದ್ದುದಕ್ಕೆ ಈರುಳ್ಳಿ ಹೆಚ್ಕೊಳ್ತೀವಲ್ಲ ಅದೇ ಥರ ನೋಡಿ. ಈ ರೀತಿ ದಪ್ಪ ಮೆಣಸಿನ್ಕಾಯಿನ ಉದ್ದವಾಗಿ ಹೆಚ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡಿ. ಕ್ಯಾಪ್ಸಿಕಮ್ ಟ್ರಾನ್ಸ್ಪರೆಂಟ್ ಆಗೋ ಥರ, ಅಂದರೆ ಚೆನ್ನಾಗಿ ಬೇಯೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಿ. ಅಷ್ಟರಲ್ಲಿ ಮಸಾಲ ರೆಡಿ ಮಾಡೋಣ. ಮಸಾಲಾಗೆ ಇಲ್ಲಿ ನಾನು ಅರ್ಧ ಹೋಳು ತೆಂಗಿನ ತುರಿ, ಒಂದು ದೊಡ್ಡ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪುಡಿನ ಇದಕ್ಕೆ ಉಪಯೋಗಿಸಿದ್ದೀನಿ. ಇದನ್ನು ನಾವು ಮಿಕ್ಸಿನಲ್ಲಿ 2 ಸುತ್ತು ಗ್ರೈಂಡ್ ಮಾಡಿದ್ರೆ ಸಾಕು. ಪೂರ್ತಿ ಪೇಸ್ಟ್ ಮಾಡೋದು ಬೇಡ, ನೀರು ಹಾಕೋದು ಬೇಡ. ಹಾಗೆಯೇ ತರಿಯಾಗಿ ಪುಡಿ ಮಾಡ್ಕೊಳ್ಳಿ, ಎಲ್ಲ ಕ್ರಷ್ ಆಗಬೇಕು ಅಷ್ಟೇ. ನಂತರ ದಪ್ಪ ಮೆಣಸಿನ್ಕಾಯಿ ಫ್ರೈ ಆಗುವಾಗ 1.5 ಸ್ಪೂನ್ ಧನಿಯಾ ಪುಡಿ ಉಪಯೋಗಿಸಿದ್ದೀನಿ. 1 ಸ್ಪೂನಲ್ಲಿ ಗರಂ ಮಸಾಲ, ಹಾಗೆ 1.5 ಸ್ಪೂನ್ ಅಚ್ಕಾರದ ಪುಡಿ ಉಪಯೋಗಿಸ್ತಾ ಇದ್ದೀನಿ. ಕಾಳು ಮೆಣಸು ಪುಡಿನೂ ಉಪಯೋಗಿಸಿರೋದ್ರಿಂದ 1.5 ಸ್ಪೂನ್ ಅಚ್ಕಾರದ ಪುಡಿ ಸಾಕಾಗುತ್ತೆ. ದಪ್ಪ ಮೆಣಸಿನ್ಕಾಯಿಗೆ ಚೆನ್ನಾಗಿ ಈ ಮಸಾಲ ಐಟಮು ಹೊಂದ್ಕೋಬೇಕು, ಅಲ್ಲಿವರೆಗೂ ಇದನ್ನು ಬಾಡಿಸ್ಕೊಳ್ಳಿ. ಇಲ್ಲಿ ನಾನು 2 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಈಗ ದಪ್ಪ ಮೆಣಸಿನ್ಕಾಯಿ ಬೆಂದಿದೆ, ಚೆನ್ನಾಗಿ ಫ್ರೈ ಆಗಿದೆ ಅನ್ನುವಾಗ ಆಲೂಗೆಡ್ಡೆನ ಸೇರಿಸ್ಕೊಳ್ಳಿ. ಆಲೂಗೆಡ್ಡೆ ಮತ್ತು ದಪ್ಪ ಮೆಣಸಿನ್ಕಾಯಿಗೆ ಎಲ್ಲ ಮಸಾಲಾನು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕೈ ಆಡಿಸ್ಕೊಳ್ಳಿ. ಈ ಗರಂ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅನ್ನುವಾಗ ಕೊನೆಯಲ್ಲಿ ನಾವು ಕ್ರಷ್ ಮಾಡ್ಕೊಂಡಿದ್ದೀವಲ್ಲ ಕಾಯಿ, ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಪುಡಿ, ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ತಿರುವಿ. ಚೆನ್ನಾಗಿ ತಿರುವ್ತಾ ಇದ್ದರೆ ಈ ಕಾಯಿದು ಏನು ಕ್ರಷ್ ಮಾಡ್ಕೊಂಡಿರೋದಿದೆ ಮಸಾಲ, ಪೂರ್ತಿ ದಪ್ಪ ಮೆಣಸಿನ್ಕಾಯಿ ಆಲೂಗೆಡ್ಡೆಗೆಲ್ಲ ಇದು ಸ್ಪ್ರೆಡ್ ಆಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಒಳ್ಳೆ ಅರೋಮಾ ಬರುತ್ತೆ. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಕೈ ಆಡಿದ್ಮೇಲೆ ಇದು ಆಗಿದೆ ಅಂತ ಅರ್ಥ. ನೋಡಿ, ಚೆನ್ನಾಗಿ ಬಂದಿದೆ, ದಪ್ಪ ಮೆಣಸಿನ್ಕಾಯಿ ಬೆಂದಿದೆ, ಆಲೂಗೆಡ್ಡೆಗೂ ಎಲ್ಲ ಮಸಾಲ ಇಟ್ಕೊಂಡಿದೆ. ಚಪಾತಿ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಅದೇ ಈರುಳ್ಳಿ ಟೊಮೆಟೊ ಇವುಗಳನ್ನೆಲ್ಲ ಬಳಸಿ ನಾವು ಪಲ್ಯ ಮಾಡ್ತಾನೆ ಇರ್ತೀವಿ. ಅದೇನೂ ಇಲ್ಲದೇ ತುಂಬ ಟೇಸ್ಟಿಯಾಗಿರೋವಂಥ ಒಂದು ಪಲ್ಯ ರೆಡಿ ಆಗುತ್ತೆ ನೋಡಿ. ಡಿಫ್ರೆಂಟಾಗಿ ಒಮ್ಮೆ ಈ ರೀತಿ ಪುಡಿ ಪಲ್ಯ ಮಾಡ್ಕೊಳ್ಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮ ಚಾನಲ್ನ ಮೊದಲನೇ ಸಲ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಕನಿಷ್ಕಾಸ್ ವ್ಲಾಗ್ಸ್ @66ನ ಸಬ್ಸ್ಕ್ರೈಬ್ ಮಾಡಿ. ಪಲ್ಯ ಹೇಗೆ ಬಂತು ಅಂತ ನೀವು ಒಮ್ಮೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಹೊಸ ರೆಸಿಪೀಸ್ಗೆ ಕಾಯ್ತಾ ಇರಿ. ಥ್ಯಾಂಕ್ ಯು.